ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಎಲ್ಲ ಸಿಟಿ ನೀಟ್ ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸ್ವಾಗತ. ಭರ್ಜರಿ ಗುಡ್ ನ್ಯೂಸ್ ಕೂಡ ಬಂದಿದೆ, ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಇನ್ನು ಮುಂದೆ ನಿಮಗೆ ಖಾಸಗಿ ವಿವಿಗಳಲ್ಲಿ, ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಪ್ರತ್ಯೇಕವಾಗಿ ಎಕ್ಸಾಮ್ ಮಾಡ್ತಾ ಇದ್ರು, ಅದು ಇಲ್ಲ ಅಂತ ಹೇಳಿ ರದ್ದು ಮಾಡಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಇನ್ನು ಮುಂದೆ ಕಮೆಂಟ್ಗೆ JEE ಅದೇ ರೀತಿ ಸಿಟಿ ಅಂಕಗಳ ಮೇಲೆ ಪರಿಗಣನೆ ಮಾಡಿ ನಿಮ್ಮನ್ನ ಅಡ್ಮಿಷನ್ ಮಾಡ್ಕೋತೀವಿ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಗುಡ್ ನ್ಯೂಸ್ ಆಗಿರುತ್ತೆ ವಿದ್ಯಾರ್ಥಿಗಳಿಗೆ. ವಿಡಿಯೋಲ್ ಆಗಿ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ವರ್ಷ ಏನ್ ಮಾಡಿದಾರೆ ಅಂದ್ರೆ ಖಾಸಗಿ ವಿವಿಗಳಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆಲ್ಲ ಅಡ್ಮಿಷನ್ ಆಗ್ತೀರಾ ಅಂತವರಿಗೆ ಪ್ರತ್ಯೇಕ ಪರೀಕ್ಷೆ ಬರೆಯುವ ಅಗತ್ಯತೆ ಇಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸಪರೇಟ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಅದನ್ನ ಬರೆಯೋದು ಅವಶ್ಯಕತೆ ಇಲ್ಲ, ಕಡ್ಡಾಯ ಇಲ್ಲ. ಆದರೆ ನಿಮಗೆ ಖಾಸಗಿ ಇದರಲ್ಲಿ ಸೀಟ್ ಬೇಕಾದ್ರೆ, ಖಾಸಗಿ ಯೂನಿವರ್ಸಿಟಿಗಳಲ್ಲಿ ಸೀಟ್ ಬೇಕಾದ್ರೆ, ಪ್ರತಿಷ್ಠಿತ ಖಾಸಗಿ ಯೂನಿವರ್ಸಿಟಿಗಳಲ್ಲಿ ನೀವು ಸಿಟಿ ಹೊರತಾಗಿ ಕಮೆಂಟ್ಗೆ ಕೂಡ ಪರೀಕ್ಷೆ ಕೂಡ ಬರೀಬೇಕು. ನಿಮಗೆ ಗೊತ್ತಿರೋ ಕಮೆಂಟ್ಗೆ ಕೂಡ ಬರೀಬೇಕು. ಬಟ್ ಈ ಹಿಂದೆ ಬೇರೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾ ಇದ್ರು, ಅವರಿಗೆ ಮನ ಇಚ್ಛ ಬಂದಂತೆ ಅವರೇ ಮಾಡ್ತಾ ಇದ್ರು. ಇಷ್ಟು ವರ್ಷ ಖಾಸಗಿ ವಿವಿಗಳಲ್ಲಿ ವೃತ್ತಿಪರ ಕೋರ್ಸ್ಗಳಿಗೆ ಪ್ರವೇಶಕ್ಕೆ ತಮ್ಮದೇ ಆದ ಪ್ರತ್ಯೇಕ ಪರೀಕ್ಷೆ ಕೂಡ ಮಾಡ್ತಾ ಇದ್ರು. ಇದರಿಂದ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು. ಒಂದು ಸಿಟಿ ಓದನೋ, ನೀಟ್ ಓದನೋ, ಕಮೆಂಟ್ಗೆ ಓದನೋ, ಇದು ಸಮಸ್ಯೆ ಆಗ್ತಿತ್ತು. ಇದನ್ನ ರಾಜ್ಯ ಸರ್ಕಾರದವರು ಏನ್ ಮಾಡಿದ್ರು ಅಂದ್ರೆ ಮನವಿ ಕೂಡ ಮಾಡಿದ್ರು, ಇದನ್ನ ಕೈ ಬಿಡೋಕೋಸ್ಕರ. ಈಗ ಅದರಿಂದ ಹಿಂದೆ ಹೋಗಿದ್ದಾವೆ ಖಾಸಗಿ ಯೂನಿವರ್ಸಿಟಿಗಳು. ಪ್ರವೇಶ ಕಲ್ಪಿಸುವಾಗ ಸಿಟಿ ಜೊತೆ ಕಮೆಂಟ್ಗೆ ಮತ್ತೆ JEE ಅಂಕಗಳನ್ನು ಪರಿಗಣಿಸಲು ನಿರ್ಧಾರ ಮಾಡಿದೆ. ಸಿಟಿ ಕಮೆಂಟ್ಗೆ JEE ಅಂಕಗಳನ್ನು ಪರಿಗಣನೆ ಮಾಡಿಕೊಂಡು ನಿಮ್ಮನ್ನ ಅಡ್ಮಿಷನ್ ಮಾಡ್ಕೊಳ್ತೀವಿ ಪ್ರವೇಶದ ಟೈಮಲ್ಲಿ ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಗುಡ್ ನ್ಯೂಸ್. ನಿಮಗೆ ಗೊತ್ತಿರೋ ಏಪ್ರಿಲ್ 16-17 ಸಿಟಿ ನಡೀತಾ ಇದೆ. ಮೇ 10 ಕಮೆಂಟ್ಗೆ ನಡೀತಾ ಇದೆ. KA ನಡೆಸುವ ಸಿಟಿ ಮೂಲಕ ಖಾಸಗಿ ವಿವಿಗಳು 40% ಹಂಚಿಕೆ ಮಾಡ್ತಾರೆ. 55 ಬಂದ್ಬಿಟ್ಟು ಕಮೆಂಟ್ಗೆ JEE ಮಾಡ್ತಾರೆ. 45 ಬಂದ್ಬಿಟ್ಟು 45% ಸೀಟ್ಗಳನ್ನ ಸಿಟಿ ಮುಖಾಂತರ ಹಂಚ್ತಾರೆ ಖಾಸಗಿ ಯೂನಿವರ್ಸಿಟಿಗಳಲ್ಲಿ. ಇನ್ನ ಉಳಿದ 55% ಸೀಟ್ಗಳನ್ನ ಕಮೆಂಟ್ಗೆ ಮತ್ತೆ JEE ಮುಖಾಂತರ ಹಂಚಿಕೆ ಮಾಡ್ತಾರೆ. 20 ಖಾಸಗಿ ವಿವಿಗಳು ಕೂಡ ಇರ್ತವೆ. ಅಲರ್ಟ್ ಆಗಿರಿ. ನೀವು ಸಿಟಿಯಲ್ಲಿ ಅಥವಾ JEE ಕಮೆಂಟ್ ಕೂಡ ಒಳ್ಳೆ ಅಂಕಗಳನ್ನು ತೆಗೆದುಕೊಂಡ್ರೆ ನೀವು ಬರೀ ಸಿಟಿ ಮುಖಾಂತರ ಗೌರ್ಮೆಂಟ್ ಎಲ್ಲ ಖಾಸಗಿ ವಿವಿಗಳಲ್ಲೂ ಕೂಡ ಪ್ರತಿಷ್ಠಿತ ಕಾಲೇಜಲ್ಲಿ ಕೂಡ ಅಡ್ಮಿಷನ್ ಮಾಡ್ಕೋಬಹುದು. ಇದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಈ ವರ್ಷದಿಂದ ಪ್ರತ್ಯೇಕ ಸೀಟ್ ಇಲ್ಲೋ ಕಾರಣ 55% ಬಂದ್ಬಿಟ್ಟು JEE ಅದೇ ರೀತಿ ಕಮೆಂಟ್ ಮುಖಾಂತರ ಫಿಲ್ ಮಾಡ್ತಾರೆ. ಸಿಟಿ ಮುಖಾಂತರ 45% ಸೀಟ್ಗಳನ್ನ ಫಿಲ್ ಮಾಡ್ತಾರೆ. ಪ್ರತಿ ಖಾಸಗಿ ವಿವಿಗಳಲ್ಲಿ ಪ್ರವೇಶ ಪರೀಕ್ಷೆಗೆ ಪ್ರತ್ಯೇಕ ಶುಲ್ಕ ಕೊಟ್ಬಿಟ್ಟು ಸಾಕಷ್ಟು ತೊಂದರೆ ಕೊಡ್ತಾ ಇದ್ರು. ಪರೀಕ್ಷೆಗೆ ಬಂದು ಹಾಜರಾಗಬೇಕಿತ್ತು, ಅದೆಲ್ಲ ಈಗ ಇರೋದಿಲ್ಲ. ಕೌನ್ಸಿಲಿಂಗ್ ಅಲ್ಲಿ ಹೋಗ್ಬೇಕಿತ್ತು, ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು. ಇದರ ನಡುವೆ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ. ನೀವು ಅದಕ್ಕೋಸ್ಕರ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ ಸಿಟಿನ ಕಾನ್ಸಂಟ್ರೇಟ್ ಮಾಡಿ, ಇಲ್ಲ JEE ಅದೇ ಕಮೆಂಟ್ ಕಾನ್ಸಂಟ್ರೇಟ್ ಮಾಡಿ. ನೀವು ಸಿಟಿ ಮುಖಾಂತರ ಹೋಗೋದಲ್ಲದೆ ಖಾಸಗಿ ವಿವಿಗಳಲ್ಲಿ ಕೂಡ ಹೋಗ್ಬಹುದು ಅಂತ ಹೇಳಿ ಘೋಷಣೆ ಕೂಡ ಮಾಡಿದ್ದಾರೆ. ಭರ್ಜರಿ ಗುಡ್ ನ್ಯೂಸ್. ಯಾರೆಲ್ಲ ವಿದ್ಯಾರ್ಥಿಗಳು ತಯಾರಿ ಮಾಡ್ಕೊಳ್ತಾ ಇದ್ದೀರಾ, ಇದು ಇವತ್ತಿನ